ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಮೊದಲನೇ ಆಷಾಢ ಶುಕ್ರವಾರದ ಪೂಜಾ ವಿಧಾನ ಸಂಕಲ್ಪ ಸಹಿತ ಮಂತ್ರ ಸಹಿತ ಯಾವ ರೀತಿ ಪೂಜೆ ಮಾಡಬೇಕು, ಕಳಸ ಯಾವ ರೀತಿ ಇಡಬೇಕು, ಅಭಿಷೇಕ, ಕುಂಕುಮಾರ್ಚನೆ ಇದೆಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿವರವಾಗಿ ಸರಳವಾಗಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜುಲೈ 17ಕ್ಕೆ ಮೊದಲನೇ ಆಷಾಢ ಶುಕ್ರವಾರ, 24ಕ್ಕೆ ಎರಡನೇ ಆಷಾಢ ಶುಕ್ರವಾರ, 31ಕ್ಕೆ ಮೂರನೇ ಆಷಾಢ ಶುಕ್ರವಾರ, ಹಾಗೆ ಆಗಸ್ಟ್ 7ನೇ ತಾರೀಕು 4ನೇ ಆಷಾಢ ಶುಕ್ರವಾರ. ಆಗಸ್ಟ್ 12ನೇ ತಾರೀಕು ಅಮಾವಾಸ್ಯೆ ಇರುತ್ತೆ. ಅದಾದಮೇಲೆ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಕೂಡ ತುಂಬಾ ಕನ್ಫ್ಯೂಷನ್ ಇಟ್ಕೊಂಡಿದ್ದೀರ. ಯಾಕಂದರೆ ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ 15 ದಿನ ಲೆಕ್ಕ ಬರುತ್ತೆ. ಹಾಗಾಗಿ 28ಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಇರಬೇಕು, ತುಂಬ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ. ಮುಂದಿನ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಮಾವಾಸ್ಯೆ ದಿನ ನೀವೆಲ್ಲ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಪೂಜಾ ಸಾಮಾನೆಲ್ಲ ತೊಳೆದು ಕಳಸ ಇಟ್ಟು ಪೂಜೆ ಮಾಡಿದ್ದೀರಾ ಅಂದರೆ ಈ ಶುಕ್ರವಾರ ಕಳಸ ತೆಗೆಯೋದು ಬೇಡ. ಹಾಗಾಗಿ ಕಳಸ ಒಂದನ್ನು ಬಿಟ್ಟು ಮಿಕ್ಕಿದೆಲ್ಲ ಅಂದರೆ ವಿಗ್ರಹಗಳು, ಕರ್ಪೂರದಾರತಿ, ಪಂಚಪತ್ರೆ ಈ ಥರದ್ದೆಲ್ಲ ಬೇರೆ ಇನ್ನೇನೆಲ್ಲ ಬಳಸ್ತಿರೋ ಅದನ್ನೆಲ್ಲ ತೆಗೆದು ತೊಳೆದು ದೀಪಗಳನ್ನೂ ಕೂಡ ಎಲ್ಲ ತೊಳೆದು ಹೊಸ ಬತ್ತಿಗಳನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ಹಿಂದಿನ ದಿನ ಗುರುವಾರನೇ ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಬಾಗಿಲು ತೊಳೆದು ಆನಂತರ ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೊಳ್ಳಿ. ಹಳದಿ ಅಥವಾ ಹಸಿರು ಬಣ್ಣದ ಬಟ್ಟೆ ತುಂಬಾ ಶ್ರೇಷ್ಠ. ಹಾಗೆಯೇ ಹೊಸಲಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕಿ ಹೂವಿಟ್ಟು ಅಲಂಕಾರ ಮಾಡಿ. ಮತ್ತು ತುಳಸಿ ಗಿಡದ ಮುಂದೆ ಕೂಡ ದೀಪ ಎಲ್ಲ ಹಚ್ಚಬೇಕು. ತುಳಸಿ ಗಿಡಕ್ಕೆ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ತುಳಸಿ ಗಿಡದ ಮುಂದೆ ದೀಪ ಹಚ್ಚಬೇಕು. ಈಗ ನಾವು ಮಾಮೂಲಿಯಾಗಿ ಗುರುವಾರದ ದಿನ ತುಳಸಿ ಗಿಡಕ್ಕೆ ಹಸಿ ಹಾಲನ್ನು ಅರ್ಪಿಸ್ತೀವಿ. ಇದರಿಂದ ಮನೇಲಿ ಹಣದ ಸಮಸ್ಯೆ ತುಂಬಾ ಕಡಿಮೆ ಆಗುತ್ತೆ. ಅದೇ ರೀತಿ ಈ ಆಷಾಢ ಮಾಸದಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ಪೂಜೆ ಹೆಚ್ಚಾಗಿ ನಾವು ಮಾಡ್ತೀವಿ. ಅದೇ ರೀತಿ ತುಳಸಿ ಪೂಜೆನೂ ಕೂಡ ತುಂಬ ಶ್ರೇಷ್ಠ. ವಿಷ್ಣುವಿಗೆ ತುಳಸಿ ಪ್ರಿಯ, ಹಾಗಾಗಿ ತುಳಸಿ ಪೂಜೆನೂ ಕೂಡ ತುಂಬಾ ಶ್ರೇಷ್ಠ. ಮೊದಲು ನಾವು ಮನೆ ಹೊರಗಡೆ ಈ ರೀತಿ ಹೊಸಲಿನ ಪೂಜೆ, ತುಳಸಿ ಪೂಜೆಯನ್ನು ಮುಗಿಸ್ಕೊಂಡು ಆಮೇಲೆ ಮನೆ ಒಳಗಡೆ ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು. ಹಾಗಾಗಿ ತುಳಸಿ ಮುಂದೆ ಕೂಡ ದೀಪ ಹಚ್ಚಿ ಆನಂತರ ಮನೆ ಒಳಗಡೆ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ. ಮೊದಲು ಕಳಸಕ್ಕೆ ರೆಡಿ ಮಾಡ್ಕೋಬೇಕು. ಕಳಸದ ಚೆಂಬನ್ನೇ ಇಟ್ಟು ಅದಕ್ಕೆ ನೀರನ್ನು ತುಂಬಿಸಿ ಅರಿಶಿನ ಕುಂಕುಮ, ಬೆಳ್ಳಿಕಾಯಿನು ಮತ್ತು ಗುಂಡಡಿಕೆ ಇದನ್ನೆಲ್ಲ ಹಾಕಬೇಕು. ಬಿಲ್ವಪತ್ರೆ ಇದ್ದರೆ ಅದನ್ನು ಕೂಡ ಒಂದು ಹಾಕಿ, ತುಂಬ ಒಳ್ಳೆಯದು. ಈಗಾಗಲೇ ಅಮಾವಾಸ್ಯೆ ದಿನ ಕಳಸ ಇಟ್ಟಿರೋರು ಇದನ್ನೇನು ಮಾಡಬೇಕಾಗಿಲ್ಲ. ಶುಕ್ರವಾರ ದಿನ ಕಳಸ ಇಡೋವಂಥವ್ರು ಈ ರೀತಿ ಇಟ್ಟು ವಿಳ್ಯದೆಲೆ ಅಥವಾ ಮಾವಿನೆಲೆ, ವಿಳ್ಯದೆಲೆ ಆದರೆ 5, ಮಾವಿನೆಲೆ ಆದರೂ ಕೂಡ 5. ಮಾವಿನೆಲೆ ಇಡೋವಂಥವ್ರು ಆ ತುದಿಯ ಚಿಗುರು ಇರುತ್ತೆ ನೋಡಿ, ಕುಚ್ಚು ಥರ, ಅದನ್ನೇ ಹಾಗೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದನ್ನಿಟ್ಟು ತೆಂಗಿನಕಾಯಿ ಇಟ್ಟು ಅದ್ರ ಮೇಲೆ ಲಕ್ಷ್ಮೀ ಮೊಗಸಿರಿಯನ್ನು ಈ ರೀತಿ ಅಲಂಕಾರ ಮಾಡಿ ಇಡಬಹುದು. ಮತ್ತು 2 ಎಳೆ ಗೆಜ್ಜೆ ವಸ್ತ್ರ, ಅದಕ್ಕೆ ಮೇಲ್ವಸ್ತ್ರ ಕೂಡ ಅಂದರೆ ಇನ್ನೂ 2 ಸಣ್ಣ ಸಣ್ಣ ಬತ್ತಿನ ಅದ್ರ ಮೇಲ್ಗಡೆ ಇಟ್ಟು ಹಾರ ಥರ ಮಾಡಿ ಹಾಕಬೇಕು. ಇದನ್ನೇನು ಲೆಕ್ಕ ಹಾಕಿ ಎಷ್ಟು ಹಾಕಬೇಕು ಅಂತ ಕೇಳ್ತೀರಾ. ನಾನು ಲೆಕ್ಕ ಮಾಡೋದಿಲ್ಲ, ಎಷ್ಟು ಉದ್ದ ಬೇಕು ಅಂತ ಮಾತ್ರ ಅಳತೆ ಮಾಡಿಕೊಂಡು 2 ಎಳೆ ಗೆಜ್ಜೆ ವಸ್ತ್ರನ ಹಾಕ್ತೀನಿ. ಅದಾದ ನಂತರ ದೀಪಗಳು, ವಿಗ್ರಹಗಳು ಎಲ್ಲದಕ್ಕೂ ಕೂಡ ಗಂಧ, ಅರಿಶಿಣ, ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಜೋಡಿಸ್ಕೋಬೇಕು. ಆನಂತರ ಹೂವಿನಿಂದ ಅಲಂಕಾರ ಮಾಡೋದು. ಶುಕ್ರವಾರ ಆಗಿರೋದ್ರಿಂದ ಕೆಂಪು ಹೂವು, ಹಳದಿ ಹೂವು ಅಥವಾ ಬಿಳಿ ಹೂಗಳನ್ನು ಉಪಯೋಗಿಸಬಹುದು. ಘಮಘಮ ಅನ್ನುವಂಥ ಸುವಾಸನೆ ಭರಿತವಾದಂಥ ಹೂಗಳು ತುಂಬ ಶ್ರೇಷ್ಠ. ನಿಮಗೇನಾದರೂ ತಾವರೆ ಹೂವು ಮತ್ತು ಪತ್ರೆಗಳು, ಮರುಗ, ದವನ, ಬಿಲ್ವಪತ್ರೆ ಈ ರೀತಿ ಪತ್ರೆಗಳು ಸಿಕ್ಕಿದ್ರೂ ಕೂಡ ಪೂಜೆಗೆ ಉಪಯೋಗಿಸ್ಕೊಳ್ಳಿ, ತುಂಬಾ ಒಳ್ಳೆಯದು. ತುಳಸಿ ಕೂಡ ಬೇಕೇ ಬೇಕು ವಿಷ್ಣುವಿಗೆ. ಹಾಗೆ ನೀವೇನು ನೈವೇದ್ಯ ಇಡ್ತೀರಾ ಅದರ ಮೇಲೆ ತುಳಸಿ ದಳಗಳನ್ನು ಇಡಲೇಬೇಕು. ಹಾಗಾಗಿ ಬಿಲ್ವಪತ್ರೆ, ತುಳಸಿ, ಮರುಗ, ದವನ ಈ ರೀತಿ ನಿಮ್ಗೆ ಯಾವ ಪತ್ರೆಗಳು ಸಿಗುತ್ತೋ ಅದನ್ನೆಲ್ಲ ಕೂಡ ಪೂಜೆಗೆ ಜೋಡಿಸ್ಕೊಳ್ಳಿ. ತಾಂಬೂಲ, ಹಣ್ಣು, ತೆಂಗಿನಕಾಯಿ ಹಾಗೆ ದೀಪಗಳು ಇದನ್ನೆಲ್ಲ ಕೂಡ ಸಿದ್ಧ ಮಾಡಿ ಇಟ್ಕೊಳ್ಳಿ. 2 ತುಪ್ಪದ ದೀಪ, ಮಿಕ್ಕಿದೆಲ್ಲ ಮಾಮೂಲಿಯಾಗಿ ಎಣ್ಣೆ ಹಾಕಿ ಹಚ್ಚುವಂಥ ದೀಪ. ಅಭಿಷೇಕಕ್ಕೆ ತಯಾರಿ ಮಾಡ್ಕೋಬೇಕು. ಪಂಚಾಮೃತ ಅಭಿಷೇಕ, ಹಾಲು, ಮೊಸರು, ತುಪ್ಪ ಅಥವಾ ಜೇನುತುಪ್ಪ ಮತ್ತು ಹಣ್ಣುಗಳು, ಡ್ರೈ ಫ್ರೂಟ್ಸು ಈ ರೀತಿ ಸಪ್ರೇಟಾಗಿ ಬೇಕಾದರೆ ನೀವು ಜೋಡಿಸ್ಕೊಳ್ಳಿ. ಒಂದು 5 ಪದಾರ್ಥಗಳನ್ನು ಅಥವಾ ಒಂದೇ ಗ್ಲಾಸಲ್ಲಿ ಮನೆಯವರು ಈ ಅಭಿಷೇಕ ಆದಮೇಲೆ ಅಭಿಷೇಕದ ಪ್ರಸಾದವನ್ನು ಮನೆಯವರೆಲ್ಲ ತೊಗೋಬೇಕು. ಕೆಲವರು ಹಾಲು ಕುಡಿಯೋದಿಲ್ಲ. ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಲು ತೊಗೊಂಡು ಈ ಥರ ಎಲ್ಲ ಪದಾರ್ಥಗಳನ್ನೂ ಕೂಡ ಸೇರಿಸಿ ಇಟ್ಕೊಳ್ಳಿ. ಅಥವಾ ನೀವು ಸಪ್ರೇಟಾಗಿ ಕಪ್ಗಳಲ್ಲಿ ಇಟ್ಕೊಂಡು ಕೂಡ ಅಭಿಷೇಕ ಮಾಡ್ಬೋದು. ಮೊದಲನೇ ದಿನ ಲಕ್ಷ್ಮೀ ನಾರಾಯಣ ಗಣೇಶನಿಗೆ ಅಭಿಷೇಕ ಮಾಡಿ ನಿಮ್ಮ ಆಷಾಢ ಪೂಜೆಯನ್ನು ಪ್ರಾರಂಭ ಮಾಡ್ಕೋಬೇಕು. ಪ್ರತಿ ವಾರನೂ ಮಾಡಬೇಕು ಅಂತೇನಿಲ್ಲ, ಮೊದಲನೇ ವಾರ ಮಾಡಿದ್ರೆ ಸಾಕು. ಅಥವಾ ನಿಮ್ಗೆ ತುಂಬ ಸಮಯ ಇದೆ ಅಂದರೆ ನೀವು ಪ್ರತಿ ವಾರ ಕೂಡ ಇದೇ ರೀತಿಯೇ ಪೂಜೆ ಮಾಡ್ಬೋದು. ಅಥವಾ ಮೊದಲನೇ ವಾರ ಈ ರೀತಿ ಅಭಿಷೇಕ ಮಾಡಿ ಪೂಜೆ ಮಾಡಿ ಮುಂದಿನ ವಾರದಿಂದ ಸಿಂಪಲ್ ಆಗಿ ಶುಕ್ರವಾರದ ಪೂಜೆ ರೀತಿ ನೀವು ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ.
ನೀವು ಮನೆಯಲ್ಲಿ ಅಭಿಷೇಕ ಎಲ್ಲ ಮಾಡಾದ್ಮೇಲೆ ವಿಗ್ರಹಗಳನ್ನೆಲ್ಲ ತೊಳೆದು ಗಂಧ, ಅರಿಶಿಣ, ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ ಆದಮೇಲೆ ಇನ್ನೂ ಒಂದು 1/4 ಗ್ಲಾಸಷ್ಟು ಹಸಿ ಹಾಲನ್ನು ತಗೊಂಡು ತುಳಸಿ ಗಿಡಕ್ಕೂ ಕೂಡ ಅರ್ಪಿಸಬೇಕು. ತುಳಸಿ ಮಂತ್ರನ ಹೇಳ್ಕೋಬೇಕು. ತುಳಸಿ ಮಂತ್ರನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಅಂದರೆ ಈಗ ಕಳಸ ಸ್ಥಾಪನೆ ಆಯಿತು, ಅಭಿಷೇಕ ಆಯಿತು, ಅಲಂಕಾರನೂ ಆಯಿತು. ಈಗ ಇನ್ನೊಂದು ವಿಷಯ, ನೀವು ಅಭಿಷೇಕ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ದೇವರ ದೀಪಗಳನ್ನೆಲ್ಲ ಹಚ್ಚಬೇಕು, ಮರಿಬೇಡಿ. ಆಮೇಲೆ ಗಣಪತಿನ ಪ್ರಾರ್ಥನೆ ಮಾಡ್ತಾ ಗಣೇಶನಿಗೆ ಗರಿಕೆಯನ್ನು ಇಟ್ಟು ಪೂಜೆನ ಪ್ರಾರಂಭ ಮಾಡಿ. ಮೊದಲು ಗಣೇಶನ ಮಂತ್ರ ಹೇಳ್ಕೊಳ್ಳಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಂತ ಹೇಳ್ಕೊಂಡು ಹೂವು ಅಕ್ಷತೆಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಗಣಪತಿಯನ್ನು, ನಿಮ್ಮ ಮನೆ ದೇವರನ್ನು, ಹಾಗೆ ಲಕ್ಷ್ಮೀನಾರಾಯಣನನ್ನು ಸ್ಮರಣೆ ಮಾಡ್ತಾ ಸಂಕಲ್ಪ ಮಾಡ್ಕೊಳ್ಳಿ. ಆಷಾಢ ಮಾಸದ ಮೊದಲನೇ ಶುಕ್ರವಾರ ಈ ಶುಭ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತಾ ಇದ್ದೀರಾ ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡ್ತಾ ಇದ್ದೀರಾ, ಅದನ್ನು ಕೂಡ ಹೇಳಿಕೊಂಡು ಯಥಾಶಕ್ತಿ 4 ವಾರ ಕೂಡ ಆಷಾಢ ಶುಕ್ರವಾರ ಪೂಜೆ ಮಾಡ್ತೀನಿ, ನಮ್ಮನೆ ಯಾವಾಗಲೂ ಸಮೃದ್ಧಿಯಾಗಿರಲಿ ಅಂತ ತಾಯಿನ ಬೇಡ್ಕೊಂಡು ನಾರಾಯಣ ಸಮೇತಳಾಗಿ ನಮ್ಮ ಮನೇಲಿ ನೆಲೆಸಮ್ಮ ಅಂತ ಕೇಳಿಕೊಂಡು ಆ ಹೂವು ಅಕ್ಷತೆಯನ್ನು ದೇವ್ರ ಮುಂದೆ ಹಾಕಿ ಪೂಜೆನ ಪ್ರಾರಂಭ ಮಾಡಬೇಕು. ಅರ್ಚನೆ ಮಾಡ್ಕೋಬೇಕು. ಕುಂಕುಮ ಅರ್ಚನೆ ಮೊದಲನೇ ವಾರ ತಪ್ಪದೆ ಮಾಡಿ. ಮತ್ತು ನೋಡಿ, ಒಂದು ಪ್ಲೇಟ್ ಇಟ್ಕೊಳ್ಳಿ, ಅದ್ರ ಮೇಲೆ 2 ವೀಳ್ಯದೆಲೆ, ತೊಟ್ಟು ದೇವ್ರ ಕಡೆ ಇರಬೇಕು, ತುದಿ ನಿಮ್ಮ ಕಡೆ ಇರಬೇಕು. ಆ ರೀತಿ ಇಟ್ಕೊಳ್ಳಿ. ಇನ್ನೂ ನಿಮಗೆ ಅರ್ಥ ಆಗೋ ರೀತಿ ಹೇಳಬೇಕು ಅಂದರೆ, ನೀವು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡಾಗ ನಿಮ್ಮ ಮುಂಭಾಗದಲ್ಲಿ ಪ್ಲೇಟ್ ಇಟ್ಕೊಳ್ಳಿ, ಅದರ ಮೇಲೆ ನಿಮ್ಮ ಎಡಭಾಗಕ್ಕೆ ವೀಳ್ಯದೆಲೆ ತೊಟ್ಟು ಬರಬೇಕು, ನಿಮ್ಮ ಬಲಭಾಗಕ್ಕೆ ವೀಳ್ಯದೆಲೆ ತುದಿ ಬರಬೇಕು. ಆ ರೀತಿ ಇಟ್ಕೊಂಡು ಆ ವೀಳ್ಯದೆಲೆ ಮೇಲೆ ಒಂದು ಬಟ್ಲಡಿಕೆನೋ ಅಥವಾ ಬೆಳ್ಳಿ ಕಾಯಿನೋ, 5 ರೂಪಾಯಿ 10 ರೂಪಾಯಿ ಕಾಯಿನಾಗಿರ್ಬೋದು, ಅಥವಾ ನಿಮ್ಮ ಮನೇಲಿ ಶ್ರೀಚಕ್ರ ಏನಾದರೂ ಇದ್ದರೆ ಅದನ್ನು ಕೂಡ ಇಟ್ಕೋಬೋದು. ಅಥವಾ ಲಕ್ಷ್ಮಿಯ ಮತ್ತು ಚಾಮುಂಡೇಶ್ವರಿದು, ನೀವು ಯಾವ ದೇವಿಯ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡ್ತೀರೋ ಆ ದೇವಿ ವಿಗ್ರಹನ ಇಟ್ಟು ಈ ರೀತಿ ಕುಂಕುಮಾರ್ಚನೆ ಮಾಡಬಹುದು. ಮೊದಲು ಅರಿಶಿಣನ 3 ಚಿಟಿಕೆ ಹಾಕಬೇಕು ನಿಮ್ಮ ಹೆಬ್ಬೆರಳು ಮತ್ತು ಉಂಗುರದ ಬೆರಳಿಂದ. ಆಮೇಲೆ ಕುಂಕುಮವನ್ನು ಹಾಕ್ತಾ ದೇವಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಕುಂಕುಮಾರ್ಚನೆ ಮಾಡಬೇಕು. ಈ ರೀತಿ ಅರ್ಚನೆ ಮಾಡಿರೋಂಥ ಕುಂಕುಮನ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಅದನ್ನು ಮನೆಯವರೆಲ್ಲರೂ ಕೂಡ ಪ್ರತಿದಿನ ಹಣೆಗೆ ಹಚ್ಕೊಳ್ಳೋದು ತುಂಬ ಒಳ್ಳೆಯದು. ಕುಂಕುಮಾರ್ಚನೆ ಎಲ್ಲ ಆದಮೇಲೆ ನಾರಾಯಣನ 12 ನಾಮಗಳನ್ನು ಕೂಡ ಹೇಳ್ಕೋಬೇಕು. ತುಳಸಿಯಿಂದ ಅರ್ಚನೆ ಮಾಡ್ತಾ ನಾರಾಯಣನ 12 ನಾಮಗಳನ್ನು ಹೇಳ್ಕೊಳ್ಳಿ. ನಿಮಗೆ ಆ ನಾಮಗಳು ಹೇಳೋಕ್ಕೆ ಬರಲ್ಲ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ 11 ಸಲ ಹೇಳ್ಕೊಂಡು ತುಳಸಿಯನ್ನು ವಿಷ್ಣುವಿನ ಮುಂದೆ ಹಾಕಬೇಕು. ನಿಮ್ಮ ಹತ್ರ ವಿಗ್ರಹಗಳಿಲ್ಲ ಅಂದರೆ ಫೋಟೋಗೇನೆ ಪೂಜೆ ಮಾಡಿ, ಅಥವಾ ನಿಮ್ಮ ಮನೇಲಿ ಲಕ್ಷ್ಮೀನಾರಾಯಣನ ಫೋಟೋ ಇಲ್ಲ ಅಂದರೂ ಕೂಡ ಕಳಸಕ್ಕೆ ನೀವು ಪೂಜೆ ಮಾಡಬಹುದು. ಮತ್ತು ಪ್ರತಿದಿನದ ಕಳಸ ಇಟ್ಟಿರ್ತೀವಿ, ಆ ಕಳಸಕ್ಕೆ ಪೂಜೆ ಮಾಡಬಹುದಾ ಅಂದರೆ ಖಂಡಿತ ಮಾಡ್ಬೋದು. ಇನ್ನು ನೈವೇದ್ಯ ಮತ್ತು ತಾಂಬೂಲವನ್ನು ಯಾವ ರೀತಿ ಇಡಬೇಕು, ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ಪಾನಕ, ಕೋಸಂಬರಿ ಮತ್ತು ಪಾಯಸ ಮಾಡಿ, ಹಾಲಿನ ಪಾಯಸ, ಸಬ್ಬಕ್ಕಿ ಪಾಯಸ ಈ ರೀತಿ ಏನಾದರೂ ಮಾಡಿ ದೇವಿಗೆ ನೈವೇದ್ಯಕ್ಕಿಡಿ. ಕೋಸಂಬರಿ ಮತ್ತು ಪಾನಕ ತುಂಬ ಒಳ್ಳೆಯದು, ದುರ್ಗಾದೇವಿಗೂ ಇಷ್ಟ, ಲಕ್ಷ್ಮೀ ದೇವಿಗೂ ಇಷ್ಟ. ಹಾಗಾಗಿ ಸ್ವಲ್ಪನಾದರೂ ಮಾಡಿ ಪೂಜೆಗಿಡಿ, ತುಂಬ ಒಳ್ಳೆಯದು. ಇನ್ನು ತಾಂಬೂಲ ಕೂಡ ಅಷ್ಟೇ, ವೀಳ್ಯದೆಲೆ, ಅಡಿಕೆ ಮತ್ತು ಬಾಳೆಹಣ್ಣಿನ ಜೊತೆಗೆ ಒಂದು ತಾಂಬೂಲ ಇಟ್ಟು ಅದ್ರ ಜೊತೆ 1 ರೂಪಾಯಿ ಕಾಯಿ ನೀಡಿ. ಮತ್ತು ಇನ್ನೊಂದು ತಾಂಬೂಲ ಸಪ್ರೇಟಾಗಿ ಇಟ್ಕೊಳ್ಳಿ. 2 ವೀಳ್ಯದೆಲೆ, 1 ಬಟ್ಲಡಿಕೆ ಅದನ್ನು ಕೂಡ ಇಟ್ಕೊಳ್ಳಿ. ಮತ್ತು ತೆಂಗಿನಕಾಯಿ, ಮೊದಲನೇ ದಿನ ತೆಂಗಿನಕಾಯಿ ಒಡೆದು ಪೂಜೆ ಮಾಡಿ. ಪ್ರತಿ ವಾರವೂ ತೆಂಗಿನಕಾಯಿ ಹೊಡಿಬೇಕು ಅಂತೇನಿಲ್ಲ, ಅಥವಾ ಕೊನೆ ಶುಕ್ರವಾರ ಕೂಡ ನೀವು ತೆಂಗಿನಕಾಯಿ ಹೊಡೆದು ಪೂಜೆನ ಸಮಾಪ್ತಿ ಮಾಡಬಹುದು. ಮತ್ತು ಈಗ ಎಕ್ಸ್ಟ್ರಾ ಇಟ್ಟಿರುವಂಥ ಆ ತಾಂಬೂಲನ ಪೂಜೆ ಎಲ್ಲ ಆದಮೇಲೆ ಅದನ್ನು ಮಡಚಿ ಪರ್ಸಲ್ಲಿ ಇಟ್ಕೊಳ್ಳಿ. ಹೆಣ್ಮಕ್ಳು ಇಟ್ಕೋಬಹುದು ಅಥವಾ ಗಂಡು ಮಕ್ಕಳು ಇಟ್ಕೋಬಹುದು. 4 ಶುಕ್ರವಾರ ಇದೇ ರೀತಿ ಮಾಡಿ. ಈ ವಾರ ಇಟ್ಕೊಂಡಿರುವಂಥ ಆ ತಾಂಬೂಲವನ್ನು ಮುಂದಿನ ಶುಕ್ರವಾರ ಎಲೆ ಒಣಗೋಗಿರುತ್ತೆ ಅದನ್ನು ತೆಗೆದು ಗಿಡಗಳಿಗೆ ಹಾಕಿ ಆ ಅಡಿಕೆನ ಮತ್ತೆ ತೊಳೆದು ಇದೇ ರೀತಿಯೇ ಉಪಯೋಗಿಸ್ಬೋದು. ಇದರಿಂದ ನಿಮ್ಮ ಹತ್ರ ಯಾವಾಗಲೂ ದುಡ್ಡಿರುತ್ತೆ ಮತ್ತು ಒಂದು ರೀತಿ ಧನಾತ್ಮಕವಾಗಿ ಧನ ಆಕರ್ಷಣೆ ಕೂಡ ಆಗುತ್ತೆ. ಈ ಒಂದು ಆಷಾಢ ಶುಕ್ರವಾರದಲ್ಲಿ ತುಳಸಿ ಪೂಜೆ, ಈ ರೀತಿ ತಾಂಬೂಲಗಳನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳೋದು, ಈ ರೀತಿ ಲಕ್ಷ್ಮೀ ಪೂಜೆಗಳನ್ನು ಮಾಡೋದು ತುಂಬ ಒಳ್ಳೆಯದು. ಆರ್ಥಿಕ ಅಭಿವೃದ್ಧಿ ಆಗತ್ತೆ. ಸ್ನೇಹಿತರೆ, ಕುಂಕುಮಾರ್ಚನೆ ಮತ್ತು ನಾರಾಯಣನ 12 ನಾಮಗಳು ಇದನ್ನೆಲ್ಲ ಹೇಳಿ ಆದಮೇಲೆ ಕನಕದಾರ ಸ್ತೋತ್ರ ಕೂಡ ಓದಬೇಕು. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಕೈಯಲ್ಲಿ ಸ್ವಲ್ಪ ದುಡ್ಡಿಟ್ಕೊಂಡು ಕನಕದಾರ ಸ್ತೋತ್ರನ ಪಠನೆ ಮಾಡಿ, ಆನಂತರ ಆ ದುಡ್ಡನ್ನು ನಿಮ್ಮ ಮನಿ ಸೇವಿಂಗ್ಸ್ಗೆ ಅಂದರೆ ನಿಮ್ಮ ಹುಂಡಿಗಳಲ್ಲಿ ನೀವು ಆ ದುಡ್ಡನ್ನು ಹಾಕೋಬೋದು. ಅಥವಾ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಕೂಡ ಕನಕದಾರ ಸ್ತೋತ್ರನ ಓದಿ ಆನಂತರ ಅಕ್ಷತೆನ ಸ್ವಲ್ಪ ದೇವ್ರ ಮುಂದೆ ಹಾಕಿ ಒಂದು 4-5 ಕಾಳನ್ನು ನಿಮ್ಮ ತಲೆ ಮೇಲೆ ಹಾಕೊಳ್ಳಿ. ತುಂಬ ಒಳ್ಳೆಯದು, ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಈ ರೀತಿ ಕನಕದಾರ ಸ್ತೋತ್ರನೂ ಕೂಡ ಓದಿ ಆದಮೇಲೆ
ಮಹಾಮಂಗಳಾರತಿಯನ್ನು ಮಾಡಬೇಕು. ಆನಂತರ ಕರ್ಪೂರದ ಆರತಿ, ತುಪ್ಪದ ಆರತಿ ಇದನ್ನೆಲ್ಲ ಕೂಡ ಮಾಡಿ, ಕೆಲವರೆಲ್ಲ ನಮಗೆ ನಿಂಬೆಹಣ್ಣಿನ ದೀಪ ಹಚ್ಚೋಕೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರಿ, ಅಂಥವರು ಮನೆಯಲ್ಲೇ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಕೂಡ ಮಾಡಬಹುದು. ಲಕ್ಷ್ಮೀ ಪೂಜೆ ಆದಮೇಲೆ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಮಾಡೋದು ಕೂಡ ತುಂಬ ಒಳ್ಳೆಯದು. ಇದು ಲಕ್ಷ್ಮಿ ಮತ್ತು ವಿಷ್ಣು ಇಬ್ಬರಿಗೂ ಕೂಡ ಪ್ರಿಯವಾದಂಥ ದೀಪಾರಾಧನೆ. ಹಾಗಾಗಿ ಮನೆಯಲ್ಲೇ ಮಾಡೋದಾದರೆ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ, ಬೆಲ್ಲದ ದೀಪಾರಾಧನೆ ಇದನ್ನು ಕೂಡ ಮಾಡ್ಬೋದು. ನಿಂಬೆಹಣ್ಣಿನ ದೀಪ ಹಚ್ಚೋರು ಮಾತ್ರ ದೇವಸ್ಥಾನದಲ್ಲೇ ಹಚ್ಚಬೇಕು, ಮನೆಯಲ್ಲಿ ಹಚ್ಚೋ ಹಾಗಿಲ್ಲ. ಬೇಕಾದರೆ ನೀವು ಅದನ್ನು ಮನೇಲಿ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ತೊಗೊಂಡು ಹೋಗಿ ಹಚ್ಬೋದು. ಪೂಜೆ ಆದಮೇಲೆ ಮಹಾಮಂಗಳಾರತಿ ಎಲ್ಲನೂ ಕೂಡ ಆದಮೇಲೆ ಕೈಯಲ್ಲಿ ಸ್ವಲ್ಪ ಹೂವು ಅಕ್ಷತೆಯನ್ನು ಇಟ್ಕೊಂಡು ಕ್ಷಮಾಪಣ ಮಂತ್ರನ ಹೇಳ್ಕೊಳ್ಳಿ. ಆ ನಂತರ ಪ್ರದಕ್ಷಿಣೆಯನ್ನು ಹಾಕಿ 3, 5, 9, 11 ಈ ರೀತಿ ಪ್ರದಕ್ಷಿಣೆಯನ್ನು ಹಾಕಿ ಆ ಹೂವು ಅಕ್ಷತೆಯನ್ನು ದೇವರ ಮುಂದೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಮಾಡಿರೋ ಪೂಜೆಯಲ್ಲಿ ಹೇಳಿರೋಂಥ ಮಂತ್ರದಲ್ಲಿ ಏನಾದರೂ ತಪ್ಪಿದರೆ ದಯಮಾಡಿ ಕ್ಷಮಿಸಮ್ಮ ಅಂತ ಕೇಳಿಕೊಂಡು ನಿಮ್ಮ ಪೂಜೆನ ಮುಗಿಸ್ಬೋದು. ಇನ್ನು ಉಪವಾಸ ಇರಬೇಕಾ ಅಂತ ಕೇಳಿದ್ದೀರಾ, ಉಪವಾಸ ಇರೋದು ಬೇಡ. ಬೆಳಗ್ಗೆನೇ ಪೂಜೆ ಮಾಡಿಬಿಟ್ರೆ ಪೂಜೆ ಆಗೋ ತನಕ ನೀವೇನು ತಿಂದಿರಲ್ಲ, ಆಮೇಲೆ ಬೇಕಾದರೆ ಏನಾದ್ರು ತಿನ್ನಿ. ಇನ್ನು ಸಂಜೆ ಪೂಜೆ ಮಾಡೋ ಅಂಥವ್ರು ಸಂಜೆ ಮತ್ತೆ ಕೈಕಾಲು ಮುಖ ತೊಳೆಯುವಾಗ ಬ್ರಷ್ ಮಾಡಿಕೊಂಡು ನೀವು ಕೈಕಾಲು ಮುಖ ತೊಳ್ಕೊಂಡು ಮಡಿ ಬಟ್ಟೆಗಳನ್ನು ಉಟ್ಕೊಂಡು ಸಂಜೆ ಪೂಜೆ ಕೂಡ ಮಾಡಬಹುದು. ಸ್ನೇಹಿತರೆ, ಇದಿಷ್ಟು ಕೂಡ ಮೊದಲನೇ ಆಷಾಢ ಶುಕ್ರವಾರದ ಪೂಜಾ ವಿಧಾನ. ತುಂಬಾ ಸರಳವಾಗಿ ತಿಳಿಸಿದ್ದೀನಿ. ಕೆಲವೊಂದು ತುಂಬಾ ಉಪಯುಕ್ತವಾದಂಥ ಸಣ್ಣ ಸಣ್ಣ ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇದೆಲ್ಲ ಕೂಡ ನಿಮಗೆ ತುಂಬಾ ಉಪಯೋಗಕರವಾಗಿರುತ್ತೆ. ಈ ರೀತಿ ಶುಕ್ರವಾರ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಕೂಡ ಪೂಜೆ ಮಾಡಿ. ಬೆಳಗ್ಗೆ ಪೂಜೆ ಮಾಡಿದರೆ ಮತ್ತೆ ಸಂಜೆ ಗೋಧೂಳಿ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಬ್ರಷ್ ಮಾಡೋದಂತೂ ಮರಿಬೇಡಿ. ಯಾಕಂದರೆ ನಾವು ಈ ರೀತಿ ವ್ರತ ಪೂಜೆ ಎಲ್ಲ ಮಾಡುವಾಗ ಸಂಜೆ ಸ್ನಾನ ಮಾಡೋಕ್ಕಾಗಲಿಲ್ಲ ಅಂದ್ರೂ ದಂತಶುದ್ಧಿ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಬ್ರಷ್ ಮಾಡಿಕೊಂಡು ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ಸಂಜೆ ತುಳಸಿ ದೀಪ, ಹೊಸ್ಲಿನ ಹತ್ರ ದೀಪ ಹಚ್ಚೋದು, ದೇವ್ರ ಮನೆಯಲ್ಲಿ ದೀಪ ಹಚ್ಚೋದು ಈ ರೀತಿಯೆಲ್ಲ ಮಾಡಬಹುದು. ಇನ್ನು ಉಪ್ಪಿನ ದೀಪ ಹಚ್ಚೋರು ಕೂಡ ಅಷ್ಟೇ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಬೋದು ಅಥವಾ ಸಂಜೆಯ ಗೋಧೂಳಿ ಸಮಯದಲ್ಲಿ ಹಚ್ಬೋದು. ನೀವು ಬೆಳಗ್ಗೆ ಲಕ್ಷ್ಮೀ ಪೂಜೆ ಮಾಡಿ ಸಂಜೆಗೆ ಉಪ್ಪಿನ ದೀಪ ಹಚ್ತೀವಿ ಅಂದರೆ ಆ ರೀತಿ ಕೂಡ ಮಾಡಬಹುದು. ಯಾವುದಾದ್ರೂ ಒಂದು ಟೈಮಲ್ಲಿ ಉಪ್ಪಿನ ದೀಪ ನೀವು ಹಚ್ಚಿ ಮತ್ತು ಮಾರನೇ ದಿನ ಶನಿವಾರ ಬೆಳಗ್ಗೆ ನೀವು ಇದನ್ನೆಲ್ಲ ವಿಸರ್ಜನೆ ಮಾಡಬಹುದು. ನೀವೇನಾದರೂ ಪ್ರತಿದಿನ ಇಡುವಂಥ ಕಳಸಕ್ಕೇ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡಿದರೆ ಕಳಸನೂ ಕೂಡ ಕದಲಿಸಿ ಶನಿವಾರ ವಿಸರ್ಜನೆ ಮಾಡಬೇಕಾಗತ್ತೆ. ಅಥವಾ ನೀವು ಬರೀ ವಿಗ್ರಹ ಅಥವಾ ಫೋಟೋ ಮಾತ್ರ ಇಟ್ಟು ಪೂಜೆ ಮಾಡಿದರೆ ಅದಷ್ಟನ್ನು ಮಾತ್ರ ಕದಲಿಸಿ ವಿಸರ್ಜನೆ ಮಾಡಿ. ಇನ್ನೂ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ಸಲ್ಲಿ ಕೇಳಿ, ಆದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಮೇಲೆ ಪ್ರಶ್ನೆ ಕೇಳಿ. ನಾನು ಪ್ರತಿಯೊಂದನ್ನು ಕೂಡ ವಿಡಿಯೋದಲ್ಲಿ ತಿಳಿಸಿರ್ತೀನಿ. ಮತ್ತೆ ಅದೇ ವಿಚಾರವಾಗಿ ಪ್ರಶ್ನೆ ಕೇಳಿದ್ರೆ ನನಗೂ ಕೂಡ ರಿಪ್ಲೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?